ಅಮ್ಮ. ಓಹ್ ಅಕ್ಕ ಬಂದ್ಯಾ? ಏನ್ ಒಬ್ಳೆ ಬಂದಿದ್ಯಾ? ಯಜಮಾನ್ರಲ್ಲಿ ಈ ಸತಿನೂ ಪಾಪನ್ ಕರ್ಕೊಂಡ್ ಬಂದಿಲ್ಲ? ಫಸ್ಟ್ ನೀವ್ ನನ್ನ ಮದ್ವೆ ಕರೀರಿ, ಆಗ ನನ್ ಗಂಡನ್ನು ಮಗುನ್ನು ಕರ್ಕೊಂಡ್ ಬರದ ಅಂತ ಯೋಚನೆ ಮಾಡ್ತೀನಿ. ಹೌದು, ಮನೇಲಿ ಯಾರು ಕಾಣ್ತಿಲ್ವಲ್ಲ? ಇದಾರಾ ಅಥವಾ ಮದ್ವೆ ತಯಾರಿ ಮಾಡ್ಕೊಳಕ್ ಹೋಗಿದಾರ? ಮದ್ವೆ ತಯಾರಿನ? ಯಾರ್ ಮದ್ವೆ ತಯಾರಿ? ಇನ್ಯಾರ್ದು? ನಿಂದೇನೆ. ನೆನ್ನೆ ಹುಡುಗಿ ನೋಡ್ಕೊಂಡ್ ಬಂದ್ರಂತೆ. ಧನ್ಯಾ, ಯಾವಾಗ ಬಂದೆ? ಹೇಗಿದ್ಯೆ? ಈಗೇನು ನಾನ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಯಾಕೆ? ಮತ್ ಇನ್ನೇನಮ್ಮ, ಈ ಮನೆ ದೊಡ್ಡ ಮಗಳು ನಾನು. ನನ್ಗೊಂದ್ ಮಾತು ಏನು ಹೇಳೋದೇ ಇಲ್ಲ. ನನ್ನ ಬಿಟ್ಟು ಮಾಧವನ್ಗೆ ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀರಾ? ಹೋಗಮ್ಮ, ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಧನ್ಯ, ಇನ್ನೂ ಮದ್ವೆ ಫಿಕ್ಸ್ ಆಗಿಲ್ಲಮ್ಮ. ನಾವೆಲ್ಲ ಹೋಗಿದ್ದು ಮದ್ವೆ ಮೇಳಕ್ಕೆ. ನಮ್ಗೆ ಹುಡುಗಿ ಒಪ್ಪಿಗೆ ಆಗಿದೆ ಅಷ್ಟೇ. ಅವರು ನೋಡಿದ ಲೆಕ್ಕ ಅಷ್ಟೇ. ಇನ್ನೂ ಮಾತುಕತೆ ಆಗಿಲ್ಲಮ್ಮ. ಹೌದಕ್ಕ, ಆ ಹುಡುಗಿಗೆ ನಾನು ಇಷ್ಟನೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೂ ನನ್ಗೀಗ ನೀವ್ ಯಾರು ಏನು ಹೇಳೋದೇ ಇಲ್ಲ. ನಿನ್ನೆ ರಕ್ಷಣ್ ಫೋನ್ ಮಾಡಿದಾಗ ವಿಷಯ ಗೊತ್ತಾಯ್ತು. ಹಿರಿ ಮಗಳು ನಾನು. ನಾಳೆ ಮಾದನ್ ಮದ್ವೆಯಲ್ಲಿ ಕಳ್ಶ ಕನ್ನಡ ಇಟ್ಕೊಂಡು ಓಡಾಡೋಳು ನಾನು. ನನ್ಗೆ ಹೇಳ್ದೆ ನೀವೆಲ್ಲ ಹೇಗ್ ಹೋಗ್ಬಿಟ್ರಿ? ನಿನಗೆ ಫೋನ್ ಮಾಡ್ಬೇಕು ಅಂತಿದ್ವಿ ಧನ್ಯಾ, ಅಷ್ಟ್ರಲ್ಲಿ ನೋಡು ನೀನೇ ಬಂದ್ಬಿಟ್ಟಿದ್ಯಾ. ಯಾಕೋ ನಮ್ ಮಾಧವನ್ಗೆ ಯಾವ ಸಂಬಂಧನೂ ಸರಿ ಹೋಗ್ತಿರ್ಲಿಲ್ಲ ಕಣೆ. ಈ ಹುಡುಗಿ ಅಪ್ಪ ಅಮ್ಮ ಮಾಧವನ್ ಒಪ್ಕೊಂಡಿದ್ದಾರೆ ಅನ್ಸುತ್ತೆ. ಏನೋ ಎಲ್ಲ ಒಳ್ಳೇದಾದ್ರೆ ಸಾಕು. ಆಗತ್ತಮ್ಮ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲ, ನನ್ ತಮ್ಮನ್ ಏನ್ ಕಮ್ಮಿ ಆಗಿದೆ ಅಂತ? ಎಷ್ಟು ಮುದ್ದಾಗಿದ್ದಾನೆ ಅವನು. ಅಬ್ಬಾ, ಅಂತೂ ಅಕ್ಕನ್ ಕೋಪ ಇಳೀತು. ಅದೇನೋ ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ಅಂತ ನಿನ್ನೆ ಹೇಳ್ತಿದ್ಯಂತೆ, ನನ್ಗೂ ಸ್ವಲ್ಪ ಹೇಳೋ. ನಾಚ್ಕೆ ನೋಡು, ಇವ್ ನಾಚ್ಕೊಂಡ್ರೆ ಮುಖ ಒಳಗೆ ಕೆಂಪು ಟೊಮೆಟೊ ಆದಂಗ ಆಗುತ್ತೆ. ಹೌದಪ್ಪ, ಹುಡುಗಿ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ? ಚೆನ್ನಾಗಿದ್ದಾರೆ ಅವರು. ಏನೋ ವ್ಯಾಪಾರ ಅಂತೆಮ್ಮ, ತುಂಬಾ ಒಳ್ಳೆ ಜನ. ಹೌದಾ? ಅಪ್ಪ, ಆ ಹುಡುಗಿಗೆ ತಂಗಿ ಬೇರೆ ಇದ್ದಾಳಂತೆ. ನಮ್ ವಲ್ಲಭ ಆ ಎದುರುಗಡೆ ಮನೆ ಅವಳನ್ನ ಕಟ್ಕೊಳ್ದೆ ಹೋಗಿದ್ರೆ ಇನ್ 2 ವರ್ಷ ಬಿಟ್ಕೊಂಡು ಆ ತಂಗಿನ ನಮ್ ವಲ್ಲಭನಿಗೆ ತಂದ್ಕೋಬಹುದಾಗಿತ್ತು. ಹುಚ್ಚು ಹುಡ್ಗ ಹೋಗಿ ಹೋಗಿ ಆ ಗೂಬೆನ ಮದ್ವೆ ಆದ. ಗಿರಿಜಾ, ಧನ್ಯಂಗ್ ಕಾಫಿ ಕೊಡು. ಆಯ್ತು ರೀ. ಅಮ್ಮ, ತಿಂಡಿ ಏನಿವತ್ತು? ಇಲ್ಲಿ ಬರೋ ಗಡಿಬಿಡಿಲಿ ನಾನ್ ತಿಂಡಿನೇ ಮಾಡ್ದೆ ಬಂದೆ. ಯಾಕಮ್ಮ ಹಾಗೆ ಮಾಡ್ತೀಯಾ? ಬಾ, ಮೊದಲು ತಿಂಡಿ ತಿನ್ ಬಾ. ಸರ್, ಯಾಕೆ ಸರ್ ಅವಾಗ್ಲಿಂದ ಒಳ್ಳೆ ಹೆಡ್ಡ ಕುಡ್ದಿರೋ ಕೋತಿ ತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀರಾ? ಹೌದಪ್ಪ, ನಿಮ್ಮಂತವ್ರಿಗೆಲ್ಲ ನಾಟಕ ಮಾಡಿಸ್ತಿದಿಲ್ಲ. ನಾನು ಹೆಂಡ ಕುಡಿದಿರೋ ಕೋತೀನಿ. ನೋಡು, ಬೇರೆ ಕಾಲೇಜ್ ಹುಡುಗರೆಲ್ಲ ಬರ್ತಾ ಇದಾರೆ, ನಮ್ ಹುಡುಗರು ಇನ್ನೂ ಬಂದಿಲ್ಲ. ಎಲ್ಲೋ ಅಮೂಲ್ಯ, ಎಲ್ಲೋ ವಲ್ಲಭ. ಸರ್, ನಾನು ಇಲ್ಲಿದ್ದೀನಿ. ಆಹಾಹಾ, ವಲ್ಲಭ, ತುಂಬಾ ಸುಂದರವಾಗಿ ಕಾಣ್ತಿದ್ಯಾ. ಬೇಟ್ ನೀನು ದುಷ್ಯಂತ ಮಹಾರಾಜನ್ ತರನೇ ಕಾಣ್ತಾ ಇದೀಯಾ. ಶಬ್ಬಾಷ್. ಸರ್, ಮತ್ ನಾನು? ಸರ್, ನಾನ್ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಅಮ್ಮೋ, ಮುದ್ದು ಮುದ್ದಾಗಿ ಶಾಕುಂತಲೆ ತರನೇ ಕಾಣ್ತಿದ್ಯಮ್ಮ. ಸೂಪರ್. ವಲ್ಲಭ, ಅಮೂಲ್ಯ, ಡೇ 1 ಇಬ್ರು ಜಗಳ ಮಾಡ್ಕೊಂಡೇ ಕಾಲ ಕಳೆದ್ ಬಿಟ್ರಿ. ಒಂದಿನಾನು ಪ್ರಾಕ್ಟೀಸ್ನ ಸರಿಯಾಗಿ ಮಾಡೇ ಇಲ್ಲ ನೀವು. ಇವತ್ತಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ನಾನು ಮರ್ಯಾದೆ ಉಳಿಸ್ರಪ್ಪ, ಕೈ ಮುಗಿತೀನಿ. ಸರ್, ನನ್ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳ್ಬೇಡಿ ಸರ್. ಟೇಕ್ 1 ಆರ್ಟಿಸ್ಟ್ ಸರ್. ನಾನು ಮುಂದೆ ಸಿನಿಮಾಲೆಲ್ಲ ಮಾಡೋ ಪ್ಲಾನ್ಸ್ ಇದೆ. ನನ್ನಂತ ಆರ್ಟಿಸ್ಟ್ ಮುಂದೆ ಈ ಟಬ್ಬ ಡಕೋಟ ಆರ್ಟಿಸ್ಟ್ ಹಾಕೊಂಡಿದೀರಾ. ಸೊ ನಾಟಕ ಹೆಂಗ್ ಬರುತ್ತೆ ಅಂತ ನಾನು 100% ಶೋರ್ ಆಗಿರಕ್ ಆಗಲ್ಲ ಸರ್. ನಾನು ಡಕೋಟ ಆರ್ಟಿಸ್ಟಾ?
ನೀನು ಬರೀ ಡಬ್ಬಾ ಡಕೋಟ್ ಆರ್ಟಿಸ್ಟ್ ಅಲ್ಲ ಕಣೆ ಕುಳ್ಳಿ, ದೊಡ್ಡ ಸೈಕಲ್ ಆರ್ಟಿಸ್ಟ್ ನೀನು ಗುಜ್ರಿಗ್ ಬೀಳಕ್ ಹೋಗೋ ಸ್ಕೂಟರ್ ಕಣೋ. ಏಯ್ ಜಾಸ್ತಿ ಮಾತಾಡ್ಬೇಡ, ಆಮೇಲೆ ಹೋಗಿ ಅದೇ ಗುಜ್ರಿಗೆ ಹಾಕ್ಬಿಡ್ತೀನಿ. ಮೊದ್ಲೇ ಗುಜ್ರಿ ಅವ್ರಿಗೆ ನಿನ್ನಂತ ಪೀಸು ತುಂಬಾ ನೆಸೆಸಿಟಿ ಇರುತ್ತೆ. ಏನು ನನ್ನ ಗುಜ್ರಿ ಅಂತೆ? ನೀನ್ ಬಿಸಾಕ್ಬಿಟ್ರೆ ನೀನು ಗುಜ್ರಿ ತರನೇ ಕಾಣಿಸೋದು. ಏಯ್ ಕರಿಬೇಕು, ಏಯ್ ಎದಳೆ ಮೇಲೆ. ಅಯ್ಯಯ್ಯೋ, ಮೋಸ, ದರೋಡೆ, ವಂಚನೆ, ಅಕ್ರಮ ಎಲ್ಲ ಮೋಸ. ಎದಳೆ ಬೇಗ. ಏಯ್ ನೀನ್ ಯಾಕೆ ಮಂಚದ ಮೇಲೆ ಮಲಗಿದ್ಯಾ? ಓ, ನನ್ ಬರೋಕ್ಕಿಂತ ಮುಂಚೆ ಸೆಟ್ಲ್ ಆಗ್ಬಿಡಿದ್ಯಲ್ಲ. ಏಯ್ ನಿನಗ್ ನಿದ್ದೆ ಬಂದಿಲ್ಲ ಅಂತ ಗೊತ್ತು, ಡೌ ಮಾಡಬೇಡ. ಎದಳೆ ಮೇಲೆ. ಏಯ್ ಏನು ನೀನು ಮಲ್ಗಿರೋರ್ನ ಎಪ್ಸ್ತಿಯಲ್ಲ, ನಿನ್ನೇನ್ ಹಾರ್ಟ್ ಅಥವಾ ಕಲ್ಲ? ಹೌದು ಕಣೆ, ಕಲ್ಲೆ. ಏನಿವಾಗ? ಅದ್ ಸರಿ, ನೀವ್ ಯಾಕೆ ಮಂಚದ ಮೇಲೆ ಮಲಗಿದ್ರ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಿನ್ನೇನೆ ಒಪ್ಪಂದ ಆಗಿತ್ತಲ್ಲ, ಯಾರ್ ಬೆಸ್ಟ್ ಪರ್ಫಾರ್ಮ್ ಮಾಡ್ತಾರೋ ಅವ್ರದೇ ಮಂಚ ಅಂತ. ಅದ್ಯಾವ್ ಧೈರ್ಯದ ಮೇಲೆ ಮಾತಾಡ್ತಿದ್ಯಾ ನೀನು? ಅಂದ್ರೆ ನೀನ್ ಇವಾಗ ಬೆಸ್ಟ್ ಪರ್ಫಾರ್ಮರಾ? ಏನೋ ನನ್ನಂತ ಆರ್ಟಿಸ್ಟು ಪಕ್ಕದಲ್ಲಿರೋದಕ್ಕೆ ನೀನ್ ತಪ್ಪು ಮಾಡ್ದಾಗ್ಲೂ ಅದನ್ನ ಕವರ್ ಅಪ್ ಮಾಡಿ ಆಡಿಯನ್ಸ್ಗೆ ಗೊತ್ತಾಗ್ದಿರೋ ತರ ಮಾಡಿದೆ. ಬಂದ್ಬಿಡು. ನೀನು ಡೈಲಾಗ್ ಮರ್ತಾಗ ಮ್ಯಾನೇಜ್ ಮಾಡಿದ್ ನಾನು ಆಡಿಯನ್ಸ್ ನ ಗಮನಿಸ್ತಾ ಇದ್ದೆ. ನಾನ್ ಪರ್ಫಾರ್ಮ್ ಮಾಡುವಾಗ ಒಂಥರ ಅಭಿಮಾನದಿಂದ ಎಮೋಷನಲ್ ಆಗಿ ನೋಡ್ತಾ ಇದ್ರು. ಶ್ರೀದೇವಿ ಸರ್ ಮುಖದಲ್ಲಿ ಒಂಥರ ಹೆಮ್ಮೆ ಕಾಣಿಸ್ತಾ ಇತ್ತು. ಅಲ್ಲಿಗೆ ಡಿಸೈಡ್ ಆಯ್ತಲ್ಲ, ನಾನೇ ಬೆಸ್ಟ್ ಅಂತ. ಏಯ್ ಸಾಕ್ ನಿಲ್ಸೆ ನಿನ್ ಕತೆನ. ಓಹೋ, ಮಂಚನ ಕಬ್ಳಿಸೋಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ನನಗೆ ಆಡಿಯನ್ಸ್ ನೋಡಿದ್ರೆ ತುಂಬಾ ನರ್ವಸ್ ಆಗ್ತಾ ಇದೆ ಅಂತ ಸ್ಟೇಜ್ ಹಿಂದೆ ಹೇಳಿದನ್ನ ಕಿವಿ ಯಾರಕ್ಕೆ ಕೇಳಿಸ್ಕೊಂಡಿದ್ದೀನಿ ನಾನು. ಏಯ್ ಇಳಿತ್ಯಾ ಇಲ್ವಾ ಈಗ ಮಂಚದಿಂದ? ಆಗಲ್ಲ ಕಣೋ, ಹತ್ತಿರ ಸಿಂಹಾಸನ ಹಾಗೆ ಇಳ್ದು ಬಿಟ್ರೆ ಈ ಪಟ್ಟಕ್ಕೊಂಥರ ಅವಮಾನ ಆಗುತ್ತೆ. ಇದು ಸಿಂಹಾಸನ ಏನೋ ಹೌದು, ಆದ್ರೆ ಇದ್ರ ಮೇಲ್ ಕೂರೋ ಮಹಾರಾಣಿ ನೀನಲ್ಲ, ಮಹಾರಾಜ ನಾನು. ಎದಳೆ? ಆಗಲ್ಲ ಕಣೋ, ನೀನ್ ಬೇಕಾದ್ರೆ ನೆಲದಲ್ಲಿ ಮಲ್ಕೋ. ಈ ಕರಿಬೇಕನ್ನ ಹೆಂಗಾದ್ರೂ ಮಾಡಿ ಎಳ್ದು ಕೆಳಗಿಸಿಬೇಕಲ್ಲ. ಬಡ ಬಡ ಬಡ, ಆಮೇಲೆ ಕಿರ್ಚಿ ರಂಪಾಟ ಮಾಡ್ಬಿಡ್ತಾಳೆ. ಏನದು ಗೊಣ ಅಂತ ಗೊಣಗೋದು? ಏನೇ ಹೇಳೋದಿದ್ರು ನನಗೆ ಕೇಳ್ಸೋ ತರ ಹೇಳು. ಆಯ್ತು ಕಣೆ, ಇವಾಗ ನಾಟಕದಲ್ಲಿ ಗೆದ್ದಿದ್ದನ್ನ ಮರ್ತು ಬಿಡೋಣ. ಇವಾಗ ಒಂದು ಹೊಸ ಚಾಲೆಂಜ್ ಮಾಡೋಣ. ಅದ್ರಲ್ಲಿ ಯಾರು ಗೆಲ್ತಾರೆ? ಈ ಮಂಚ ಅವ್ರದೇ. ಏನ್ ಚಾಲೆಂಜು? ನಾನು ನೀನು ಇಬ್ರು ಕಣ್ ಬಿಟ್ಕೊಂಡು ಕೂತಿರ್ಬೇಕು. ಯಾರು ತೂಕಾಡ್ಸಿ ಮಲ್ಕೊಂಡ್ಬಿಡ್ತಾರೋ ಅವರು ನೆಲದ ಮೇಲೆ ಮಲ್ಕೋಬೇಕು. ಇದೇ ಚಾಲೆಂಜ್, ಓಕೆನಾ? ಅಷ್ಟೇನಾ? ಇದೆಲ್ಲ ಒಂದ್ ಚಾಲೆಂಜಾ? ಇರ್ಲಿ ಬಿಡು, ನಿನ್ ಲೆವೆಲ್ಗೆ ನೀನ್ ಯೋಚನೆ ಮಾಡ್ತಿದ್ಯಾ. ಚಾಲೆಂಜ್ ಎಕ್ಸೆಪ್ಟೆಡ್. ದೊಡ್ಡ ಬಿಲ್ಡಪ್ ಕೊಡ್ಬೇಡ, ನಿನ್ ಕೈಲಿ ಇದೆಲ್ಲ ಆಗಲ್ಲ. ಯಾಕಾಗಲ್ಲ? ನಂಗೆ ನಿದ್ದೆ ಬರಲ್ಲ. ಮೊದ್ಲು ಮಲ್ಗೋದೆ ನೀನು ಕುಳ್ಳಿ ತಂದು. ಏನು ಇಲ್ಲ, ಎಕ್ಸಾಮ್ ಇರುವಾಗ ಬೆಳಕ್ ಹರಿಸ್ಬಿಟ್ಟಿದ್ದೀನಿ ನಾನು. ಆ ಲೆವೆಲ್ಗೆ ಓದಿದೀನಿ. ಸ್ವಲ್ಪನೂ ಕಣ್ ಮುಚ್ಚಿಲ್ಲ. ಇನ್ನು ಚಾಲೆಂಜ್ ಅಂದ್ರೆ ಕಣ್ ಮುಚ್ಚೋದೇ ಇಲ್ಲ. ನಾನೇ ವಿನ್ ಆಗೋದು. ಮಂಚ ನನಗೆ ಫಿಕ್ಸ್. ನೋಡಮ್ಮ, ಸರ್ಕೋ ಕುತ್ಕೊಳ್ಳಿ. ಸರಿ ಆಗಿದ್ರೆ. ಅಕ್ಕ, ನಿನ್ ನೇಲ್ಸ್ ಎಷ್ಟ್ ಚೆನ್ನಾಗಿದೆ. ನನ್ಗಂತೂ ಉಗ್ರೆ ಬೆಳೆಯಲ್ಲ. ನೇಲ್ ಎಕ್ಸ್ಟೆನ್ಷನ್ ತಗೊಳ್ಳೋಣ ಅಂದ್ರೆ ಈ ಅಮ್ಮ ದುಡ್ಡೇ ಕೊಡಲ್ಲ. ಅಯ್ಯೋ 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 ಅಯ್ಯೋ, ಏನೇ ಮಾಡ್ತಾ ಇದೀಯ ನೀನು? ನಮ್ ನೆಮ್ಮದಿಯಾಗಿರೋದೇ ನಿನ್ಗೆ ಇಷ್ಟ ಇಲ್ವೇನೆ? ಏನೇ ಮಾಡ್ತಿದ್ಯಾ? ಹೋಗೆ ನೀನು. ನೀನೇನೆ ಹೇಳೆ, ಯಾಕೆ ನಮ್ಮ ಮನೆ ಹಾಳು ಮಾಡ್ತಿದ್ದೀರಾ ನೀವಿಬ್ರು? ಅಮ್ಮ, ಏನಾಯ್ತಮ್ಮ ಇವಾಗ? ನೇಲ್ ಪೊಲೀಸ್ ಕಳಿಸ್ತಿದ್ಯಾ? ಬಾಯಿ ಮುಚ್ಕೊಂಡು ಸುಮ್ನೆ ಇರೇ. ಅಲ್ವೇ, ಇವಳಿಗೇನೋ ಬುದ್ಧಿ ಇಲ್ಲ. ಇವಳು ಕೇಳಲ್ಲು, ನಿನ್ ನೇಲ್ ಪಾಲಿಶ್ ಹಚ್ಬಿಟ್ಟೆ. ಬಿಡ್ತೀನಿ ನೋಡಿ ಎರಡು. ನೀನು ನೋಡಿ, ನಿನಗಿದು ಬರೀ ನೇಲ್ ಪಾಲಿಶು. ನೀನೇನಾದ್ರೂ ಈ ನೇಲ್ ಪಾಲಿಶ್ ಹಚ್ಕೊಂಡ್ರೆ ನಮ್ ಜೀವನ ಎಲ್ಲ ಬೂಟ್ ಪಾಲಿಶು ಕಣೆ. ಬೂಟ್ ಪಾಲಿಶಾ? ಸ್ವಲ್ಪ ಡೀಸೆಂಟ್ ಆಗಿ ಮಾತಾಡಮ್ಮ. ಸರಿ, ಡೀಸೆಂಟ್ ಆಗೇ ಮಾತಾಡ್ತೀನಿ, ಕೇಳಿಸ್ಕೊ. ಅಲ್ವೇ, ಆ ನಂದಕುಮಾರ್ ಅವರು ತುಂಬಾ ಸಂಪ್ರದಾಯಸ್ಥರಂತೆ. ಅವ್ರು ಆಗಿನ ಕಾಲದಲ್ಲಿ ಇದ್ದವರು ಈಗಿನ ಕಾಲಕ್ಕೆ ಬಂದೇ ಇಲ್ವಂತೆ. ಮನೇಲಿರೋ ಮಕ್ಕಳು ಅದೇನದು ಸ್ಲೀವ್ಲೆಸ್ ಟಾಪ್ಗಳು, ಈ ಹರಕ್ ಪ್ಯಾಂಟ್ಗಳೆಲ್ಲ ಹಾಕೊಂಡ್ರೆ ಅವ್ರಿಗೆ ಇಷ್ಟ ಆಗಲ್ಲ ಕಣೆ. ಮಿತವಾಗಿ ಖರ್ಚು ಮಾಡ್ಬೇಕು, ಹದಬಸ್ತಲ್ಲಿರ್ಬೇಕು, ಹಿಂಗೆ ಅಂತ ಅವ್ರವ್ರ ಮಕ್ಕಳನ್ನ ಬೆಳೆಸಿದಾರ ಕಣೆ. ನಾನು ಎಲ್ಲ ಕಡೆ ಅವ್ರ ಬಗ್ಗೆ ವಿಚಾರಿಸಿದೀನಿ. ಅದಕ್ ನನ್ ಕೈಯಲ್ಲಿರೋ ನೇಲ್ ಪಾಲಿಶ್ ಯಾಕ ಮಾಡಿಸ್ತಿದ್ಯಾ? ನೋಡಮ್ಮ, ನೀನು ಆ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಾ.
ಅವ್ರಿಗೆ ಈ ಮೇಕಪ್ ಮಾಡ್ಕೊಳ್ಳೋದೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ. ನೀನು ತುಟಿಗೆ ಬಣ್ಣ ಹಚ್ಕೊಳ್ಳೋದು, ಉಗ್ರಿಗೆ ಬಣ್ಣ ಹಚ್ಕೊಳ್ಳೋದು, ಮುಖಕ್ಕೆ ಪೇಂಟ್ ಮಾಡ್ಕೊಳ್ಳೋದು, ಈ ಕೂದಲೆಲ್ಲ ರಿಂಗ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ ಅವ್ರು ಸುತಾರಾಮಿ ಸಂಬಂಧ ಒಪ್ಪಲ್ಲ ಕಣೆ. ಅದಕ್ಕೆ ನೀನ್ ಇದೇ ತರ ಲಕ್ಷಣವಾಗಿ ಸಿಂಪಲ್ ಆಗಿ ರೆಡಿ ಆದ್ರೆ ಈ ಸಂಬಂಧ ಫಿಕ್ಸು ಕಣೆ. ಅಮ್ಮ, ನೀನಾಗ್ಲೇ ಅಷ್ಟೆಲ್ಲ ಹೇಳ್ದೆ ಅಂತ ನಾಳೆ ಬರೋರ್ ಮುಂದೆ ನನ್ ಸೀರೆ ಉಟ್ಕೊಂಡು ನಿಂತ್ಕೊಳ್ಳೋಕೆ ಒಪ್ಕೊಂಡಿರೋದು. ಅದು ನಿನ್ ಮೇಲಿರೋ ಗೌರವಕ್ಕಷ್ಟೇ. ನೋಡೆ, ಬಯಸಿ ತುತ್ತು ಬಾಯಿಗೆ ಬರಕ್ ಮುಂಚೆ ಅದನ್ನ ಬೀದಿಗೆ ಎಸಿಬೇಡ. ನಮ್ಮೆಲ್ಲರ ಹೊಟ್ಟೆಗೂ ತಣ್ಣೀರ್ ಬಟ್ಟೆ ಹಾಕೊಳ್ಳೋ ತರ ಮಾಡ್ಬಿಡ್ವೆ ನಿಂದ ಅಮ್ಮಯ್ಯ ಅಂತೀನಿ. ಅಮ್ಮ, ನನ್ ಜಾತಕದಲ್ಲಿ ದೋಷ ಇರ್ಬೋದು, ನಾನ್ ಡಿಗ್ರಿನೂ ಮುಗಿಸ್ದೇ ಇರ್ಬೋದು, ಆದ್ರೆ ನಾನ್ ಮದ್ವೆ ಆಗೋ ಹುಡ್ಗ ನನ್ ಮನ್ಸಿಗೆ ಇಷ್ಟ ಆಗೋದ್ ಮುಖ್ಯ. ನಾಳೆ ನಾನು ಅವ್ರ ಜೊತೆ ಮಾತಾಡ್ಬೇಕಮ್ಮ. ಮಾತಾಡದ್ಮೇಲೂ ಅವ್ರು ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಎಲ್ರ ಮುಂದೆ ಬಂದು ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತಾನೆ ನಾನು ಹೇಳ್ತೀನಿ. ಪ್ರಿಯಾ, ಏ ಪ್ರಿಯಾ, ಅಯ್ಯೋ ಲಾವಣ್ಯ, ನಮ್ ಶತ್ರುಗಳು ದೂರ ಎಲ್ಲೂ ಇರಲ್ಲ ಕಣೆ. ನಮ್ ಹೊಟ್ಟೆಲ್ ಹುಟ್ಟಿ ನಮ್ ಹೊಟ್ಟೆನೇ ಉರಿಸ್ತಾ ಇರ್ತಾರೆ, ನಮಗ್ ಗೊತ್ತಾಗೋದೇ ಇಲ್ಲ. ನಿಂಗ್ ಗೊತ್ತಾಯ್ತಾ? ಹೋಗೆ ಹೋಗೆ. ನಾನು ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನಿನ್ನ ನೋಡಕ್ಕೆ ಆಗಲ್ಲ ಕಣೆ. ನೀನ್ ಇಷ್ಟೊಂದು ಕೆಟ್ಟದಾಗಿದ್ಯಾ? ಹೌದೌದು, ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ವಾಸನೆ. ನೀನೇನ್ ನಿನ್ನ ಹೀರೋ ಅನ್ಕೊಂಡಿದ್ಯಾ? ಅದೇನೋಪ್ಪ, ನಾನ್ ನೋಡಿದವ್ರು ಎಲ್ರು ಹಾಗೆ ಅಂತಾರೆ. ಓ, ಹೋಗಿ ಕನ್ನಡಿಲಿ ಮುಖ ನೋಡ್ಕೊ. ಕನ್ನಡಿ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋರು ಡೌಟ್ ಇರೋರು ಬೇಬೆ. ಏಯ್, ನೀನು ಎಷ್ಟ್ ಡೈಲಾಗ್ ಹೊಡೆದು ಯಾಮಾರಿಸ್ತಿದ್ಯಾ? ನಾನ್ ಯಾಕೆ ಇವಳ ಜೊತೆ ಜಗಳ ಆಡ್ತಾ ಇದ್ದೀನಿ? ನಾನ್ ಜಗಳ ಆಡದಷ್ಟು ಇವಳು ಜಾಸ್ತಿ ಮಾಡ್ತಾಳೆ. ಬೇಡ ಬೇಡ, ಸುಮ್ಮನೆ ಇವಳ ಮುಂದೆ ನಿದ್ರೆ ಬರೋ ತರ ಆಕ್ಟ್ ಮಾಡೋಣ.